ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವದ ಸುದ್ದಿಯ ಪ್ರತೀಕ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ಮುಳಬಾಗಿಲು ತಾಲೂಕು ಪಂಚಾಯಿತಿ ಕಾರ್ಯಾಲಯ. ಮುಳಬಾಗಿಲು ತಾಲೂಕಿನಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗೌರವಾನ್ವಿತವಾಗಿ ಆಚರಿಸಲು ಪೂರ್ವಭಾವಿ ಸಭೆಯು ನಡೆಯಿತು. ಈ ಸಭೆಯಲ್ಲಿ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕು ಆಡಳಿತದ ಮುಖ್ಯ ಅಧಿಕಾರಿಗಳು ಭಾಗವಹಿಸಿದರು. ಸಭೆಯು ಮುಳಬಾಗಿಲು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಜರುಗಿದ್ದು, ವಿವಿಧ ಇಲಾಖೆಗಳ ಸಂಯೋಜನೆ, ಕಾರ್ಯಕ್ರಮದ ಕ್ರಮಪಟ್ಟಿ, ಭದ್ರತಾ ಕ್ರಮಗಳು ಮತ್ತು ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಗೆ ಸಂಬಂಧಿಸಿದ ಮಹತ್ವದ ಚರ್ಚೆಗಳು ನಡೆದವು. ಸಭೆಯಲ್ಲಿ ಮಾತನಾಡಿದ ಶಾಸಕರು, ಸ್ವಾತಂತ್ರ್ಯದ ಮಹತ್ವವನ್ನು ಅರಿತು ಯುವ ಪೀಳಿಗೆಗೆ ಪ್ರೇರಣೆಯಾದಂಥ ಒಂದು ಆಚರಣೆಯನ್ನು ರೂಪಿಸಬೇಕೆಂದು ಸಲಹೆ ನೀಡಿದರು. ತಾಲೂಕಿನ 55,000 ಎಲ್ಲ ಶಾಲೆಯ ಮಕ್ಕಳಿಗೆ ಸಿಹಿ ಲಾಡುವನ್ನು ನೀಡಲು ತೀರ್ಮಾನಿಸಲಾಯಿತು. ಅಧಿಕಾರಿಗಳಾದ ತಹಸೀಲ್ದಾರ್, ಪೊಲೀಸ್ ಇಲಾಖೆಯ ಪ್ರತಿನಿಧಿಗಳು, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತಿತರರು ತಮ್ಮ ಯೋಗ್ಯ ಸಲಹೆಗಳನ್ನು ನೀಡಿದರು. ಸಭೆಯ ಅಂತ್ಯದಲ್ಲಿ ನಿರ್ಧಾರವಾದ ಪ್ರಕಾರ ಸ್ವಾತಂತ್ರ್ಯ ದಿನದ ಮುಖ್ಯ ಕಾರ್ಯಕ್ರಮವು ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಲಿದ್ದು, ಸ್ಥಳೀಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಎಂದು ಪೂರ್ವಭಾವಿ ಸಭೆಯಲ್ಲಿ ಪ್ರಮುಖ ಚರ್ಚೆಗಳಾಗಿ ನಡೆದವು. ವರದಿ ಬಜರಂಗಿ ಚಲ್ಪತಿ, ಮೂಡಲಕಿರಣ ಸುದ್ದಿ. ನಮಸ್ಕಾರ. ಇವತ್ತು ವಿಶೇಷವಾಗಿ 78ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಂತ ನಾವೆಲ್ಲ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು, ಪೊಲೀಸ್ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ BOರ ನಾವೆಲ್ಲ ತಾಲೂಕು ಆಡಳಿತ ಮಂಡಳಿ ನಾವೆಲ್ಲ ಒಟ್ಟುಗೂಡಿ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಕೂಡ ನಾವೆಲ್ಲ ಜೊತೆಗೂಡಿ ಏನು ಕಳೆದ 2 ವರ್ಷಗಳಿಂದನೂ ವಿಶೇಷವಾಗಿ ಜಿಲ್ಲೆಯಲ್ಲಿ ಒಂದು ಎಲ್ಲ ತಾಲೂಕಿಗಿಂತ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಏನು 78ನೇ ಸ್ವತಂತ್ರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಇದನ್ನು ಇನ್ನೂ ವರ್ಷದಿಂದ ವರ್ಷಕ್ಕೆ ಏನು ಸಮಾಜಕ್ಕೆ ಒಳ್ಳೆ ಆಗತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದು ಎಲ್ಲ ನಮ್ಮ ಅಭಿಲಾಷೆಯೊಂದಿಗೆ ಏನು ನೀವು ಸಲಹೆಗಳನ್ನು ಕೊಟ್ಟಿದ್ದೀರಿ. ಈ ವರ್ಷ ಏನು ಪ್ರತಿ ವರ್ಷ ಕೂಡ ನಾವು ರೈತರಿಗೆ ಹಾಗೂ ಸತತ ಹೋರಾಟಗಾರರಿಗೆ ಅಂತ ನಾವೇನು ಸನ್ಮಾನ ಮಾಡ್ಕೊಂಬರ್ತಾಯಿದ್ವಿ. ಈ 3ನೇ ವರ್ಷ ವಿಶೇಷವಾಗಿ ಏನು ನಮ್ಮ PUC ಮಕ್ಕಳು, ಏನು ಸರ್ಕಾರಿ ಪದವಿ ಪೂರ್ವ ಕಲಿತಕ್ಕಂಥ ಓದಿರ್ತಕ್ಕಂಥ PUC ಮಕ್ಕಳು, ಏನು ಎಸ್ಪೆಷಲಿ ಏನು ಗೌರ್ಮೆಂಟ್ ಕಾಲೇಜಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಹೈಸ್ಕೂಲ್ನ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಂತ ಏನು ನಾವು ತೀರ್ಮಾನ ಮಾಡಿದ್ವಿ. ಅದಕ್ಕೆ ತುಂಬ ಅದನ್ನು ಒತ್ತು ಕೊಟ್ಟು ಅಂಥ ಬಡವ್ರ ಮಕ್ಕಳಿಗೆ ನಾವೆಲ್ಲರೂ ಕೂತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ಮಕ್ಕಳು ನಾವೆಲ್ಲ. ಸೊ ಆ ಸರ್ಕಾರಿ ಶಾಲೆ ಓದಿರ್ತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿ ಈ ಪ್ರತಿಭಾ ಪುರಸ್ಕಾರ ಮಾಡಬೇಕನ್ನೋದಕ್ಕೆ ನಾವೆಲ್ಲ ತೀರ್ಮಾನಿಸಿದ್ವಿ. ಮುಂಬರುವ ಏನು ಆಗಸ್ಟ್ 15ನೇ ತಾರೀಕು ಎಲ್ಲರೂ ಒಟ್ಟುಗೂಡಿ ನಮ್ಮ ಟೌನಿನ ಎಲ್ಲ ಕೌನ್ಸಿಲರ್ಸು ಹಾಗೂ ಎಲ್ಲ ಅಧಿಕಾರಿ ವರ್ಗದವರು ಹಾಗೆಲ್ಲ ಪಕ್ಷದ ನಾಯಕರುಗಳು, ಸ್ವತಂತ್ರ ಹೋರಾಟಗಾರರು, ವಿಶೇಷವಾಗಿ ನಮ್ಮ ಆಡಳಿತ ವರ್ಗದವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ವಿಜೃಂಭಣೆ ಮಾಡಬೇಕಂತಂದ್ಬಿಟ್ಟು ನಾವು ತೀರ್ಮಾನಿಸಿದ್ವಿ. ಅದೇ ರೀತಿ 3ನೇ ವರ್ಷ ಕೂಡ ಇವತ್ತು ಏನು ತಾಲೂಕು ನಮ್ಮ ಆಡಳಿತ ಅಧಿಕಾರಿಗಳಿಂದ ಕೂಡ ನಾವೆಲ್ಲ ಒಟ್ಟುಗೂಡಿ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದರೊಂದು ವಿಶೇಷತೆ ಏನಪ್ಪ ಅಂತಂದರೆ ಅದನ್ನು ನಾನು ನಾಳೆ ಅಥವಾ ನಾಳೆದಕ್ಕೂ ನಾನು ರಿವೀಲ್ ಮಾಡ್ತೀನಿ. ಏನು ಪುನೀತ್ ಅವರವರ ಒಂದು ವಿಷಯದಲ್ಲಿ ಅಂತ ಬಂದಾಗ ಲಾಸ್ಟಲ್ಲಿ ಕೂಡ ಮೇಡಮ್ ನನಗೊಂದು ಮಾತು ಹೇಳಿದರು. ನಮ್ಮ ಇವರ ಹೆಸರಲ್ಲಿ ಕೂಡ ಮುಂಬರುವ ನಿಮ್ಮ ಮಕ್ಕಳಿಗೆ ಏನಾದರೂ ಮಾಡಬೇಕಂತ ಹೇಳಿದರು. ನೆನ್ನೆ ಕೂಡ ಫೋನ್ ಕರೆ ಮಾಡಿ ಮೇಡಮ್ನ ಮಾತಾಡಿದ್ದೀನಿ. ನಾಳೆ ನಾನು ಕನ್ಫರ್ಮ್ ಮಾಡಿಕೊಂಡು ಅವ್ರು ಬರ್ತಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಯಾರ ವಿಶೇಷತೆಯನ್ನು ಅಧ್ಯಕ್ಷತೆ ವಹಿಸ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಏನು ನಾವು ಅಧಿಕಾರಕ್ಕೆ ಬಂದಾಗಿಂದ ಏನು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಿದ್ದೀವಿ, ಅದಕ್ಕಿಂತ ಸ್ಟೆಪ್ ಬೈ ಸ್ಟೆಪ್ಪು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ತೀರ್ಮಾನ ಆಗಿದ್ದೀವಿ. ಇದಾದಮೇಲೆ ಏನು ನಮ್ಮ ಪೊಲೀಸ್ ಇಲಾಖೆ ಹೇಳ್ದಂಗೆ ಏನು ಒಂದು ದೊಡ್ಡ ಕಾರ್ಯಕ್ರಮ ಕಾಲೇಜ್ ಮಟ್ಟದಲ್ಲಿ ಮಾಡಬೇಕನ್ನೋ ಕೂಡ ಅದನ್ನು ಇದೇ ತಿಂಗಳಲ್ಲಿ ಕೂಡ ಆಯ್ಕೆ ಮಾಡಿಕೊಡ್ತೀನಿ. ಒಳ್ಳೆ ಒಂದು ಸ್ಟಾರ್ನ ಕರೆದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಅಂದರೆ ಏನು ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಿಂತ ನಮ್ಮ ಮೂಡಲಕಿರಣ ವಿಶೇಷತೆ ಏನಂತಂದರೆ, ನಾವು ಬರೀ ಚಾಕ್ಲೇಟ್ ಕೊಟ್ಟು ಬರ್ಫಿ ಕೊಟ್ಟು ಮಕ್ಕಳನ್ನ ಕಳಿಸ್ತಾ ಇಲ್ಲ. ಏನು 55,000 ಮಕ್ಕಳು ಏನು ಮುಳಬಾಗಿಲು ತಾಲೂಕಲ್ಲಿ ಈಗಾಗಲೇ 55,000 ಮಕ್ಕಳಿಗೆ ಬಿಫೋರ್ 3 ದಿವಸಕ್ಕಿಂತ ಮುಂಚೆ
ಲಡ್ಡುವನ್ನು ತಯಾರು ಮಾಡಿ ಲಾಡುವನ್ನು ತಯಾರು ಮಾಡಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳ ಜೊತೆ ನಮ್ಮ ಪಂಚಾಯತಿ ಮಾಡೋ ಅಧಿಕಾರಿಗಳ ಜೊತೆ ಎಲ್ಲ ಒಟ್ಟುಗೂಡಿ ಅವ್ರ ಮುಖಾಂತರ ಬೇಗ 55,000 ಮಕ್ಕಳಿಗೆ ಏನು ಲಡ್ಡು ಹಂಚೋ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ವಿ. ಅದೇ ಪ್ರಕಾರ ಕೂಡ ಈ ವರ್ಷ ನಾವು ಮುಂದುವರಿಸ್ತೀವಿ. ಅದಾದಮೇಲೆ ಇಲ್ಲಿ ಬಿಸಿಲಲ್ಲಿ ಮಕ್ಕಳಿಗೆ ನಿಲ್ಲಬಾರ್ದು ಅನ್ನೋ ಕಾರಣಕ್ಕಷ್ಟೇ 3,000ರಿಂದ 4,000 ಮಕ್ಕಳಿಗೆ ಪೆಂಡಲ್ ವ್ಯವಸ್ಥೆ ಮತ್ತು ಆಸನ ವ್ಯವಸ್ಥೆ ಮಾಡಿ ಕುಡ್ಲಿಕ್ಕೆ ಹಾಲು ಮತ್ತು ಬಿಸ್ಕೆಟ್ನ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳಂತೆ ಕೂಡ ಆ ಮಕ್ಕಳಂತ ಕಂಡು ಇದನ್ನು ವಿಶೇಷತೆ ಮೆರಿಬೇಕಂದ್ಬಿಟ್ಟು ಏನು ನಾವೆಲ್ಲ ಅಂದ್ಕೊಂಡಿದ್ವಿ. ಖಂಡಿತವಾಗ್ಲೂ ನೆರವೇರಲಿ ಅಂತ ಆಮೇಲೆ ಕೇಳ್ಕೊತಾ ಇದ್ದೀವಿ. ಹಾಗೂ ಏನು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಏನು ಕೊಡಬೇಕು ಅನ್ನೋದು ದೊಡ್ಡ ಮಟ್ಟಿಗೆ ನಾಳೆ ಅದು ತೀರ್ಮಾನ ಆಗ್ತದೆ. ನನ್ನ ಪ್ರಕಾರ 25 ಜನ ಮಕ್ಕಳಿಗೆ ಇದು ಒಳ್ಳೆಯ ಕಂಪ್ನಿಯ ಲ್ಯಾಪ್ಟಾಪ್ ಮುಂದಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ 25 ಜನ ಮಕ್ಕಳು ಕೂಡ ಲ್ಯಾಪ್ಟಾಪ್ ಕೊಡಬೇಕನ್ನೋದು ಒಂದು ತೀರ್ಮಾನ ಆಗಿದೆ. ಅದು ಮೇಡಮ್ ಜೊತೆ ಮಾತಾಡಿ ಅದನ್ನು ಡಿಸ್ಕಷನ್ ಮಾಡಿ ಅದನ್ನು ಆ ಕಾರ್ಯಕ್ರಮನ ನಾನೇ ವಹಿಸ್ಕೊತೀನಿ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ತಾಲೂಕು ಅಧಿಕಾರದ ಮಟ್ಟಕ್ಕೆ ಕೂಡ ಅಧಿಕಾರಿಗಳು ಕೂಡ ಈ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಇದಕ್ಕೆ ಪಾಲು ಭಾಗವಹಿಸ್ಬೇಕಂತ ತಾವೆಲ್ಲ ಭಾಗವಹಿಸ್ಬೇಕಂತ ಕೇಳ್ಕೊತ ನಾನು ಕಾರ್ಯಕ್ರಮನ ಪೂರ್ವ ಸಭೆಯನ್ನು ಮುಗಿಸ್ತಾ ಇದ್ದೀನಿ.